ಶಿವಾನಿ, ಆಕ್ಚುಲಿ ನೆನ್ನೆ ಏನಾಯ್ತು ಅಂದ್ರೆ ಬಾಯ್ ಮುಚ್ಚ್ರಿ. ಊರಲ್ಲಿ ಯಾರು ಮಾಡಬಾರ್ದನ್ನೇನಾದ್ರು ಮಾಡೋದ್ವಾ? ಶಿವಪ್ಪನ್ ಮಗಳು ಶಿವಾನಿ ಅಂದ್ರೆ ಏನ್ ಮರ್ಯಾದೆ ಅಂತ ಊರ್ಗೆ ಗೊತ್ತು. ನನಗೇ ಬಂದ್ ತಗ್ಲಾಕೊಂಡಿದ್ದೀರಾ. ಎದ್ರು ಮನೆ ಮಲ್ಲಿಕಾ ಬೇರೆ ನೋಡ್ಬಿಟ್ಲು. ಏನ್ ಬರೀ ಅವಳ ಒಬ್ಳನ್ನ ನೋಡಿದ್ದು, ಊರವರೆಲ್ಲ ನೋಡ್ಬಿಟ್ರಲ್ಲ. ಅಮ್ಮ, ನೆನ್ನೆ ಕುಡಿದ್ ಮತ್ತಲ್ಲಿ ಇವನು ಚಿನ್ನ ಚೇಂಜ್ ಮಾಡಿಸ್ತೀನಿ ಅಂದಮ್ಮ. ಯಾರ್ ಇವ್ನಾ? ಒಂದ್ ಬಟ್ಟೆ ಕೊಡ್ಸೋ ಯೋಗ್ಯತೆ ಇದ್ಯಾ ಕೇಳು. ಅವಳೇನೋ ಬೈತಿಯಾ? ನಿಂಗೇಳ್ ಪ್ರಯೋಜನ ಇಲ್ಲ ಬಿಡು. ಗಡ್ಗಂಬ ತರ ನಿಂತಿದಾರ ನೋಡ್ ನಿಮ್ಮಪ್ಪ, ಅವ್ರಿಗೆ ಹೇಳ್ಬೇಕು. ಈ ತರ ಒಟ್ಟಿಗೆ ಕುಡ್ಕೊಂಡ್ ಬಂದ್ರೆ ಮನೆ ಉದ್ಧಾರ ಆಗುತ್ತಾ? 2 ದಿನ ಊಟಕ್ಕೆ ಉಪ್ಪಾಕ್ಬೇಡ, ಉಪ್ಪನ್ನೇ ಊಟದ ತರ ಹಾಕು, ಆಗ್ಲಾದ್ರೂ ಬುದ್ಧಿ ಬರುತ್ತಾ ನೋಡೋಣ. 10 ತಿಂಗಳು ಹೊತ್ತು ಎತ್ತಿರೋ ತಾಯೇ, ನೀನ್ ಏನಾದ್ರೂ ಹೇಳು, ಅದೇ ಇವಳು ಮಾತ್ರ ಮಾತಾಡಬಾರ್ದು. ಗಂಟ್ಲ ಕುಡ್ಕೊಂಡ್ ಬಂದಿದಿರಲ್ಲ, ನೀವ್ ಮಾತಾಡ್ಬೇಡಿ. ವಿನಾಯಕ, ನೀನ್ ಯಾಕ ಟೆನ್ಷನ್ ಆಗ್ತಿದ್ಯಾ? ಇಲ್ಲಿ ಫೈಟಿಂಗ್ ಸೀನ್ ನಡೀತಿತ್ತಲ್ಲ, ನಾನ್ ಸೆಂಟಿಮೆಂಟ್ ಆಗ್ದೆ. ವಿಸ್ಕಿ ಬ್ರಾಂದಿ ಏನಾದ್ರೂ ಕುಡಿಲಿ, ನಮ್ ಹೆಂಡ್ತಿದ್ರೆ ನಮ್ನ ಅಕ್ಸೆಪ್ಟ್ ಮಾಡ್ತಾರ ಕಡ. ನೀವ್ ಅಪ್ಪ ಮಗ ಸೇರ್ಕೊಂಡ್ ನನ್ನ ಹತ್ರನೇ ನಾಟಕ ಮಾಡ್ತೀರಾ? ಥ್ಯಾಂಕ್ಸ್ ಅಪ್ಪ. ನೀನ್ ಕುಡಿ. ಕುಡ್ದಾ? ನೀವೇನ್ ತಲೆ ಕೆಡ್ಸ್ಕೊಬಿಡಿ ಸಾರ್, ನನ್ ಏರಿಯಾದಲ್ಲಿ ಎಲ್ಲ ನೋಡ್ಕತೀನಿ. ಬನ್ನಿ, ತಲೆ ಕೆಡ್ಸ್ಕೊಬಿಡಿ. ಯಾಕೆ ತಲೆ ಕೆಡ್ಸ್ಕೊತೀರಾ? ಅಣ್ಣ ಅಣ್ಣ, ಅಶೋಕ್ ಕುಮಾರ್ ಅಣ್ಣ ನೋಡ್ಬೇಕಣ್ಣ. ಅಶೋಕ್ ಕುಮಾರ? ಸಿನಿಮಾ ಮ್ಯಾನೇಜರ್ ಅಶೋಕ್ ಕುಮಾರ್ ಅಣ್ಣ. ಸಿನಿಮಾ ಮ್ಯಾನೇಜರ್ ಅಶೋಕ್ ಕುಮಾರ್ ನಾನೇ. ಇರಿ, ಯಾರ್ ನೀವು? ಅಣ್ಣ ಮಣಿ ಅಣ್ಣ, ಅಜಿತ್ ಮಣಿ ಅಣ್ಣ. ಜೋಗಿ ಮಾದೇಶ ಅಣ್ಣ. ಏನದು ಅಜಿತ್ ಮಣಿ ಜೋಗಿ? ಓ, ಅಭಿಮಾನಿ ಸಂಘ ಓಪನ್ ಮಾಡ್ತಿದ್ದೀರಾ? ಒಳಗಿದಾರಣ್ಣ. ಒಳಗಿದಾರ? ಅದೇನು ಒಳಗಡೆ ಇರೋದು? ಬರೀ ತಲಾ ಅಭಿಮಾನಿಗಳು ಅಷ್ಟೇ ಅಲ್ಲಣ್ಣ, ಅವ್ರ ಮೇಲೆ ಪ್ರಾಣನ ಇಟ್ಟಿದ್ದೀವಿ. ಅದು ನನ್ನನ್ನ ಯಾಕೆ ನೋಡಕ್ ಬಂದಿರಾ? ಶಿವಣ್ಣನ ಪಿಕ್ಚರ್ ಅಲ್ಲಿ ಒಂದೇ ಒಂದ್ಸಲ ಒಡಿಸ್ಕೊಳ್ಳೋ ಸೀನ್ ಮಾಡ್ಬೇಕು. ಅವ್ರ ಜೊತೆ ಒಡ್ಸ್ಕೊಳ್ಳೋ ಸೀನ್ ಆಕ್ಟ್ ಮಾಡ್ಬೇಕು. ಅಣ್ಣ, ತಲಾ ಜೊತೆ ನಟಿಸಿದೆ ಊರಿಗೆ ಬರಲ್ಲ ಅಂತ ತ್ರಿಶೂಲದ ಮೇಲೆ ಪ್ರಮಾಣ ಮಾಡಿದ್ವಿ. ಅದಕ್ಕೆ ಯಾಕ್ರೋ ನನ್ ನೋಡಕ್ ಬಂದ್ರಿ? ಚೆನ್ನೈಗೆ ಹೋಗ್ರಿ, ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಅಣ್ಣ. ಇಲ್ಲಿ ತಲಾ ಸಿನಿಮಾ ಶೂಟಿಂಗ್ ನಡೀತೈತೆ ಅಂತ ಗೊತ್ತಾಯ್ತಣ್ಣ. ಊರವ್ರನ್ನ ಕೇಳಿದ್ವಣ್ಣ, ನೀನ್ ಮನಸ್ಸು ಮಾಡಿದ್ರೆ ಆಗುತ್ತೆ ಅಂತ ಹೇಳ್ತಾರೆ. ಊರವ್ರು ಹೇಳಿದ್ರಾ? ಊರ್ ಜನ ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ. ಅದ್ ಸರಿ, ಮೊದ್ಲು ಯಾವ್ದಾದ್ರು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರಾ? ಇಲ್ಲ ಅಣ್ಣ, ತಲಾ ಜೊತೆ ಮೊದ್ಲು ಆಕ್ಟ್ ಮಾಡ್ಬೇಕಣ್ಣ. ಸರಿ, ಯಾವ್ದಾದ್ರು ಆಕ್ಟ್ ಮಾಡಿ ತೋರ್ಸೋ. ಅಣ್ಣ, ಕೈಯಲ್ಲಿ ಬೀರ್ ಬಾಟ್ಲ ತಲಾ ಇರ್ಬೇಕಾದ್ರೆ ಯಾರು ಬಾಲ ಬಿಚ್ಚಬಾರ್ದು. ನೀ ಆಡುತ್ತಲ್ಲ ಹೆಂಗಣ್ಣ? ನನಗೇನ ಅದ ಹಂಗಲ್ಲ ಕಂದ. ಸರಿ, ಸಿಂಹ ಇರ್ಬೇಕಾದ್ರೆ ಇಲ್ಲಿ ಜಾಸ್ತಿ ಆಡ್ಬಾರ್ದು. ಸಿಂಹ, ನೀನ್ ಆಡು ಸಿಂಹ. ಸೂಪರ್ ಅಣ್ಣ, ಒರಿಜಿನಲ್ ತಗೊಂಡಿತ್ತಣ್ಣ. ಹಂಗ? ಸರಿ, ಈಗ ಇಬ್ರು ಹೋಗಿ ಹೇರ್ ಕಟಿಂಗ್ ಮಾಡಿಸಿ ಹೊಸ ಬಟ್ಟೆಗಳು ಹಾಕೊಂಡು ಹೊಸ ಶೂ ಹಾಕೊಂಡ್ ಬಂದ್ಬಿಡಿ. ನಾನ್ ಹೇಳಿರ್ತೀನಿ. ಓಕೆ ಅಣ್ಣ. ಅಣ್ಣ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇಟ್ಕೊಳ್ರಿ ಅಣ್ಣ. ಇನ್ಮೇಲೆ ನೀನ್ ಅಜಿತ್ ಮಣಿ ಅಲ್ಲ, ನನ್ನ ಮಣಿ. ಪಾಕ ಅಜಿತ್ ಜೊತೆ ಆಕ್ಟ್ ಮಾಡ್ತಿದ್ದೆ. ಕಾಲಿಡಕ್ ಶುರು ಮಾಡಿದ್ರ ಇನ್ ಮುಂದೆ ಲೈಫಲ್ಲಿ ಫುಲ್ ಉದ್ದಾರ ಆಗ್ಬಿಡ್ತೀರ ನೋಡ್ರಿ. ಇನ್ನು ಎಷ್ಟ್ ದಿನ ಅಂತ ಬಿಟ್ಟಿ ಊಟ ಮಾಡ್ತೀಯೋ? ಆರೋಗಿರೋ ಅನ್ನನೂ ಸುಡ್ತಾ ಇರುತ್ತೆ ಅಮ್ಮ ದಂಡಪಿಂಡ ಅಂತ ಬೈಬೇಕಾದ್ರೆ. ಇದಕ್ಕೇನ್ ಕಮ್ಮಿ ಇಲ್ಲ ಅಮ್ಮ. ಊಟ ಆರೋಗಿದೆ ಅಂತ ಆಡ್ಕೋತಿದ್ದಾನಮ್ಮ. ಅಮ್ಮ, ಇವಳು ಇನ್ಮೇಲೆ ಲಿಪ್ಸ್ಟಿಕ್ ಕೇಳಿದ್ರೆ ಫೆವಿಸ್ಟಿಕ್ ಕೊಡ್ಸಮ್ಮ, ಬಾಯಂಗೆ ಅಂಟ್ಕೊಂಡ್ಬಿಡ್ಬೇಕು. ಇನ್ಮೇಲೆ ನೀವಿಬ್ರು ಕುಡ್ಕೊಂಡ್ ಬನ್ನಿ, ಆಮೇಲೆ ನಾನ್ ನಿಮ್ಗೆ ಅಂಟಿಸ್ತೀನಿ. ಇನ್ ಮುಂದೆ ಸತ್ಯವಾಗ್ಲೂ ಕುಡ್ಕೊಂಡ್ ಮನೆಗ್ ಬರೋದೇ ಇಲ್ಲ. ಅಪ್ಪ, ಇಲ್ಲೇ ಕುಡ್ದು ಇಲ್ಲೇ ಮಲಿಕೊಂಡ್ಬಿಡೋಣ ಅಷ್ಟೇನು? ಅವಾಗ ಅನ್ನಕ್ಕೆ ರಸ ಹಾಕಲ್ಲ, ವಿಷ ಹಾಕ್ತೀನಿ, ಪರವಾಗಿಲ್ವಾ? ಟೆನ್ಷನ್ ಆಗ್ಬೇಡ ಶಿವಾನಿ. ಎಣ್ಣೆ, ಸೈಡ್ ಡಿಶ್ ಎಲ್ಲ ಸೇರಿ 290 ರೂಪಾಯಿ ಆಗುತ್ತೆ. ಅದನ್ನೇನಾದ್ರೂ ಕುಡ್ದು ಹೊರಗಡೆ ಬಂದು ಪೊಲೀಸ್ ಹಿಡ್ಕೊಂಡ್ರೆ 2000 ರೂಪಾಯಿ ಫೈನ್. ಗೊತ್ತಾ? ಅದೇ ದುಡ್ಡು ಉಳಿದ್ರೆ ನಿನ್ಗೆ ಸಾರ ವಾಲೆ ಏನಾದ್ರೂ ಕೊಡ್ಸ್ಬೋದಾ? ಸ್ವಲ್ಪ ಯೋಚನೆ ಮಾಡು. ಏನ್ ಹೇಳ್ತೀಯ ಶಿವಾನಿ? ಹೌದಮ್ಮ, ಈಗ ಅಪ್ಪ ಹೊರಗಡೆ ಕುಡ್ಕೊಂಬಂದ್ರೆ ನಿನಗೆ ತಾನೇ ಅವಮಾನ. ನಿನ್ಗೂ 1000 ರೂಪಾಯಿ ಕೊಡ್ತೀನಿ, ಜಾಲಿಯಾಗಿ ಶಾಪಿಂಗ್ ಮಾಡ್ಬೋದಲ್ಲ. ಸ್ವಲ್ಪ ಯೋಚನೆ ಮಾಡು. ನಿನ್ ತಾತ ಶಿವಸ್ವಾಮಿ ಒಬ್ಬ ಜಿಪಣ ಅಂತ ಈ ಜಗತ್ತಿಗೆ ಗೊತ್ತು. ಅವ್ರ ಮಗಳು ಹೇಗಿರ್ತಾಳೆ ಅಂತ ಅವ್ರ ಜೊತೆ ಸಂಸಾರ ಮಾಡೋದು ನನಗೆ ಗೊತ್ತಿಲ್ವಾ? ಅಪ್ಪ, ನಮ್ ಕುಟುಂಬ ಯಾಕೆ ಇಷ್ಟೊಂದು ಕೇವಲವಾಗಿದೆ? ನಮ್ ತರನೇ ಇನ್ನೂ 4 ಫ್ಯಾಮಿಲಿ ಹಿಂಗೆ ಇರುತ್ತೆ ಕಣ. ನಡಿಯಾ.